ಇರಲಿ ನಾವು ಸಪೋರ್ಟ್ ಯಾರಿಗೆ ಆಗೋದಿಲ್ಲ ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ನಿಮಗೆ ನೋಡಬೇಕು ಅಂತ ಆಸೆ ಇರುತ್ತೆ, ಅದನ್ನು ನಾವು ತೋರಿಸ್ತೀವಿ. ಹೆಂಗಿತ್ತು ನಿಮ್ಗೆ ಖುಷಿ ಆಯ್ತಾ ಇಲ್ಲಿ? ಪ್ಲಾಂಟೇಶನ್ ಹೋಗಿದ್ರೆ ಹೆಂಗಿತ್ತು? ಅದು ಚೆನ್ನಾಗಿತ್ತು. ನಿಮ್ಮ ಹಿಂದಿನ ಕಾಲದ ನೆನಪೆಲ್ಲ ಬಂತಾ? ಲ್ಯಾಟಿನ್ ಅವಾಗ ಯೂಸ್ ಮಾಡ್ತಾಯಿದ್ರು. ನಾವು ಅದರಲ್ಲೇ ಓದಿದ್ದು. ನಾವು ಎಲ್ಲಿ ಕಾಣ್ಲಿಕ್ಕೆ ಸಿಗಲ್ಲ, ನಾವು ಅದನ್ನು ಇಟ್ಕೊಂಡಿದ್ದೀವಿ ನೋಡಿ. ಇವಾಗನವರಿಗೆ ಏನು ಅಂತ ನಿಮ್ಗೆ ಗೊತ್ತಿಲ್ಲ. ಸೊ ಅದನ್ನು ನೀವೆಲ್ಲ ಯೂಸ್ ಮಾಡಿದ್ದೀರಾ? ನಾವು ಅದರಲ್ಲೇ ಓದಿದ್ದು, ಅದರಲ್ಲೇ ಬೆಳೆದಿದ್ದು. ಎಕ್ಸಲೆಂಟ್ ಎಕ್ಸ್ಪೀರಿಯೆನ್ಸು. ಮತ್ತು ಅದು ಕಾಲದಲ್ಲೇ ಇದೇನು ಈ ಅಡ್ವೆಂಚರ್ ರಿಟ್ರೀಟ್ ಏನಿದೆಯಲ್ಲ, ಈ ರಿಟ್ರೀಟು ಇಂಡಿಯಾಸ್ ಫಸ್ಟ್ ಅಡ್ವೆಂಚರ್ ರಿಟ್ರೀಟ್ ಅಂತ ಕೇಳಿ ಭಾಳ ಖುಷಿ ಆಯಿತು. ಆ್ಯಂಡ್ ಇಟ್ ಈಸ್ ಎ ನೈಸ್ ಎಕ್ಸ್ಪೀರಿಯೆನ್ಸ್ ರೈಟ್ ಫ್ರಮ್ ದ ಬಿಗಿನಿಂಗ್. ಅಂದ್ರೇನು, ಈಗ ನಮ್ಮನ್ನು ಏನು ವೆಲ್ಕಮ್ ಮಾಡಿದ್ರು ಆ ಇದರಿಂದ ಹಿಡಿದು ಚೆಕ್ಇನ್ನಿಂದ ಚೆಕ್ಔಟ್ ತನಕ ಕೂಡ ಇಟ್ ವಾಸ್ ಎನ್ ಎಕ್ಸಲೆಂಟ್ ಎಕ್ಸ್ಪೀರಿಯೆನ್ಸ್. ಎಸ್ಪೆಷಲಿ ವಿತ್ ಅವರ್ ಪುನೀತ್ ಆ್ಯಂಡ್ ಸೋಮ. ಎಷ್ಟು ಹೇಳಿದ್ರು ಕಡಿಮೆನೇ, ಅಷ್ಟು ಚೆನ್ನಾಗಿತ್ತು. ನಮ್ಮ ಸ್ಟೇಟ್ ಏನು ರೂಮ್ಸ್ ಏನಿತ್ತು, ಕಾಟೇಜು, ದಟ್ ವಾಸ್ ಎ ವಿಲೇಜ್ ಟೈಪ್ ಕಾಟೇಜ್ ಆ್ಯಂಡ್ ಇಟ್ ವಾಸ್ ನೈಸ್. ನಾರ್ಮಲಿ ನಾವು ಎ ಸಿ ಅದು ಇದು ಉಳ್ಕೊಂಡು ಚೆನ್ನಾಗಿರೋದಿಲ್ಲ, ಅದು ಅಭ್ಯಾಸ ಆಗೋಗಿರ್ತದೆ. ಬಟ್ ಈ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಇಟ್ ಈಸ್ ರಿಯಲಿ ನೈಸ್. ಅದಾದಮೇಲೆ ಫನ್ ಆ್ಯಕ್ಟಿವಿಟೀಸ್ ಇರ್ಬೋದು, ರೋಪ್ ಆ್ಯಕ್ಟಿವಿಟೀಸ್ ಇರ್ಬೋದು, ವಾಟರ್ ಆ್ಯಕ್ಟಿವಿಟೀಸ್ ಇರ್ಬೋದು, ಎವ್ರಿಥಿಂಗ್ ವಾಸ್ ಎಕ್ಸಲೆಂಟ್. ಎಸ್ಪೆಷಲಿ ದಟ್ ಲ್ಯಾಂಟರ್ನ್ ವಾಕ್ ಏನಿತ್ತು ಅದು ಬಹಳ ಚೆನ್ನಾಗಿತ್ತು. ಮತ್ತು ನಾವೇನು ಹೋಗಿದ್ದು ಟ್ರೆಕ್ಕಿಂಗ್ ಈಸ್ ಅನ್ ಎಕ್ಸಲೆಂಟ್ ಇದು. ಯಾಕೆಂದರೆ ಅಲ್ಲಿ ಹೋಗಿ ಆ ಹೈಟ್ ಹತ್ತಿ ಮೆಡಿಟೇಟ್ ಮಾಡಿ ಅಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿ ಬರೋಷ್ಟೊತ್ತಿಗೆ ಇಟ್ ವಾಸ್ ರಿಯಲಿ ನೈಸ್. ಆ್ಯಂಡ್ ಅಗೈನ್ ಫಾರ್ ದ್ಯಾಟ್ ಐ ಹ್ಯಾವ್ ಟು ಥ್ಯಾಂಕ್ ಬೋತ್ ಸೋಮ ಆ್ಯಂಡ್ ಪುನೀತ್, ಬಿಕಾಸ್ ಬೀಯಿಂಗ್ ಏಜ್ಡ್ ಇದಾಗಿದ್ದಕ್ಕಾಗ ಯು ಹ್ಯಾಡ್ ಟು ಬಿ ಅವೇ ತುಂಬ ಭಾಳ ನಿಧಾನವಾಗಿ ಹತ್ತಿದ್ದಾದರೂ ಕೂಡ ನಮಗೆ ಬಹಳ ಕೋಆಪ್ರೇಟ್ ಮಾಡಿದ್ರೆ ನನಗೆ ಇಲ್ಲಿ ಬಂದಾಗಿಂದನೂ ತುಂಬ ಖುಷಿಯಾಗಿದೆ. ತುಂಬ ಕಂಫರ್ಟಬಲ್ ಆಗಿ ತುಂಬ ಚೆನ್ನಾಗಿ ಎಲ್ಲರೂ ಹಾಸ್ಪಿಟಬಿಲಿಟಿ ಇರ್ಬೋದು, ಎಲ್ಲದೂ ತುಂಬ ಚೆನ್ನಾಗಿದೆ. ಹಾಗೆ ಯಾವ್ಯಾವ ಅಡ್ವೆಂಚರ್ ಮಾಡಿದ್ರು, ರೋಪ್ ಆ್ಯಕ್ಟಿವಿಟೀಸ್ ಇರ್ಬೋದು, ತುಂಬ ಅಡ್ವೆಂಚರಸ್ ಆಗಿತ್ತು. ಹಾಗೆ ತುಂಬ ಹೆಲ್ಪ್ ಮಾಡ್ತಿದ್ರು ಎಲ್ಲದರಲ್ಲೂ. ವಾಟರ್ ಆ್ಯಕ್ಟಿವಿಟೀಸ್ ಇರ್ಬೋದು, ಮತ್ತು ಒಳ್ಳೊಳ್ಳೆ ಫೋಟೋಸ್ ವಿಡಿಯೋಸ್ ಎಲ್ಲ ತೆಕ್ಕೊಟ್ಟಿದ್ದೀರ. ಮತ್ತು ನಾವು ಇದ್ದಿದ್ದ ರೂಮು ಅಷ್ಟೇ ತುಂಬ ಕಂಫರ್ಟಬಲ್ ಆಗಿ, ನಾವು ಮೇಲ್ಗಡೆ ಅಟ್ಟದಲ್ಲಿ ಇದ್ದ ಅಭ್ಯಾಸ ಇಲ್ಲ, ನಾವು ಯಾವತ್ತೂ ಇರಲಿಲ್ಲ. ಸೊ ಇಲ್ಲಿ ಬಂದು ಅದು ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಆಮೇಲೆ ಎಲ್ಲರ ಜೊತೆ ಆಟ ಆಡಿಕೊಂಡು ಸಂಜೆ ಕ್ಯಾಂಪ್ ಫೈರಲ್ಲೆಲ್ಲ ಎಂಜಾಯ್ ಮಾಡಿಬಿಟ್ಟು ಹಾಗೆ ತುಂಬ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ನಾವು ಸುಮಾರು ರೆಸಾರ್ಟ್ಗೆಲ್ಲ ಹೋಗಿದ್ದೀವಿ, ಈ ಥರ ಎಕ್ಸ್ಪೀರಿಯೆನ್ಸ್ ಎಲ್ಲೂ ಆಗಿರಲಿಲ್ಲ. ರೈಟ್ ಫ್ರಮ್ ದ ಬಿಗಿನಿಂಗ್ ಹೊರಡೋ ತನಕ ಎಲ್ಲ ತುಂಬ ಕೋಆಪ್ರೇಟ್ ಮಾಡಿದ್ರಿ. ಎಸ್ಪೆಷಲಿ ಸೋಮಾ ಆ್ಯಂಡ್ ಪುನೀತ್, ಐ ಆಮ್ ವೆರಿ ಥ್ಯಾಂಕ್ಫುಲ್.